ಎಲ್ಲಿಗೆ ಹೋಗ್ತಿದ್ಯಮ್ಮ? ಎಲ್ಲಿಗೆ ಹೋಗ್ತಿದ್ಯಾ? ಸೀನಿಯರ್ ಒಬ್ರು ಅಕ್ಕ ಅವ್ರ ಅಜ್ಜಿ ಇದರಲ್ಲಿ ಈ ಥರ ಹೂವಲ್ಲಿ ಒಂದು ಸರ ಮಾಡಿಕೊಟ್ಟಿದ್ರು. ಅದು ಹೇಗೆ ಅಂತ ಗೊತ್ತಿಲ್ಲ. ತಗೋ ಬೇಬಿ. ಯಾರಮ್ಮ ಯಾರಮ್ಮ ಯಾರು ಹೇಳಮ್ಮ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ಮುದಮ್ಮ ಹೇಳು. ಎಲ್ಲಿ ನಾವಿವತ್ತು ಅಮ್ಮನ ಮನೆಗೆ ಹೊರಡ್ತಾ ಇದ್ದೀವಿ. ಯಾಕಂದರೆ ಮುದ್ದಮ್ಮಂಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು. ನಮಗೆ ಹಾಸನ ಆಗಿರೋದ್ರಿಂದ ಹಾಸನಿಗೆ ಶೃಂಗೇರಿ ಹತ್ರ. ಸೊ ಹಾಗಾಗಿ ಅಮ್ಮನ ಮನೆಗೆ ಹೋಗಿ ಅಲ್ಲೊಂದು ದಿನ ಸ್ಟೇ ಆಗಿ ಅದಾದಮೇಲೆ ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿರೋದ್ರಿಂದ, ಅಮ್ಮನ ಜೊತೆಯಲ್ಲಿ ಬರ್ತಿರೋದ್ರಿಂದ ಅಮ್ಮನ ಕರ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಫಸ್ಟು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಬೆಳಗ್ಗೆನೇ ಇನ್ನೂ ಮಾಡಿರಲಿಲ್ಲ. ಬೆಳಗ್ಗೆ ಎದ್ದು ಪೂಜೆ ಮಾಡಿ ರೆಡಿಯಾಗಿ ಹೊರಟಿರೋದಷ್ಟೇ. ಸೊ ಹಾಗಾಗಿ ನಮ್ಮ ಮನೆ ಹತ್ರನೇ ಇರೋ ಕದಂಬ ಹೋಟೆಲಿಗೆ ಬಂದಿದ್ದೀವಿ. ದೋಸೆ, ಇಡ್ಲಿ, ನಾರ್ಮಲ್ ಚೌಚೌಬಾತ್ ತೊಗೊಂಡಿದ್ವಿ. ಸೊ ಹಾಗಾಗಿ ಅದನ್ನೆಲ್ಲ ತಿನ್ಕೊಂಡು ಇವಾಗ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮುದ್ದಮ್ಮಗೆ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ನಮ್ಮ ಅಕ್ಕವ್ರು ಹೋಗಿದ್ದಾಗಲೇ ಕರೆದ್ರು. ಬಟ್ ನಮ್ಗೆ ಅವಾಗ ಫ್ರೀ ಇರಲಿಲ್ಲ ನನ್ನ ಹಸ್ಬೆಂಡ್. ಹಾಗಾಗಿ ನಾವು ಇವಾಗ ಹೊರಟಿದ್ದೀವಿ. ಕಾರಲ್ಲಿ ಮುದ್ದಮ್ಮ ಹೇಗಾಡ್ತಾಳೆ ನೋಡಿ. ನಮ್ಮ ಹಾಸನ ಸೈಡ್ ಅಂತೂ ಗದ್ದೆ, ಹೊಲ, ತೋಟ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಪ್ರತಿಯೊಬ್ಬರು ಏನಾದರೂ ಒಂದು ಬೆಳೆ ಬೆಳೆದೇ ಇರ್ತಾರೆ. ಜಮೀನು, ಇಷ್ಟು ಜಮೀನು ನೋಡೋದು ಈ ಸೈಡೇ ಅನಿಸುತ್ತೆ. ಪಾಪನೂ ಕೂಡ ತುಂಬ ಖುಷಿ ಪಡ್ತಾ ಇದ್ಲು. ಯಾಕಂದರೆ ಹಸುಗಳನ್ನ ಜಾಸ್ತಿ ನೋಡಿ. ನಮ್ಮೂರಲ್ಲಿ ಅಷ್ಟೊಂದೇನಿಲ್ಲ, ಒಂದೆರಡು. ನಮ್ಮ ಮನೆ ಮುಂದೆ ಒಬ್ಬರು ಆಂಟಿ ಇದ್ದಾರೆ. ಸೊ ಅವ್ರ ಮನೆಯಲ್ಲಿ ಒಂದೆರಡು ಮೂರು ಇರ್ಬೋದಷ್ಟೇ. ಅಲ್ಲಿ ಚಿಕ್ಕ ಚಿಕ್ಕ ಹಸು ಎಲ್ಲ ನೋಡೋಕ್ಕಾಗಲ್ಲ. ಸೊ ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾ ಇದ್ಲು. ಅವತ್ತಿನ ದಿನವೇ ನನ್ನ ಹಸ್ಬೆಂಡ್ ಫ್ರೆಂಡ್ದು ಬೀಗ್ರೂಟ ಇತ್ತು. ಸೊ ಹಾಗಾಗಿ ಅದನ್ನು ಕೂಡ ಮುಗಿಸ್ಕೊಂಡು ಹೋಗೋಣ. ಮದುವೆಗೆ ಹೋಗೋಕ್ಕಾಗಿರಲಿಲ್ಲ. ಯಾಕಂದರೆ 3 days ನಮ್ಮೂರ ಹತ್ರನೇ ಅವ್ರ ಊರು. ಊರಿಗೆ ಬರೋಕ್ಕಾಗಲಿಲ್ಲ ಮದುವೆಗೆ. ಸೊ ಹಾಗಾಗಿ ಬೀಗ್ರೂಟಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಪಾಪು ನೋಡಿ, ಹಸು ನೋಡಿ ತುಂಬ ಹೆಂಗೆ ಮಾತಾಡ್ತಿದ್ದಾಳೆ. ಚಿಕ್ಕು ಹಸು ಚಿಕ್ಕು ಅಂತ ಎಕ್ಸೈಟಲ್ಲಿ ಕ್ಯೂಟಾಗಿ ಮಾತಾಡ್ತಾ ಇದ್ಲು. ಅವ್ರ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ಅವ್ರದ್ದೊಂದು ಗ್ರೂಪ್ ಫೋಟೋ ತೊಗೊಂಡ್ರು. ಅದನ್ನೊಂದು 2 ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಬೀಗ್ರೂಟದಲ್ಲಿ ಏನು ಜಾಸ್ತಿ ವೀಡಿಯೋಸ್ ಏನು ಮಾಡೋಕ್ಕೆ ಹೋಗಲಿಲ್ಲ ಅಷ್ಟೇ. ಅದಾದಮೇಲೆ ಊಟ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಊಟ. ಪಾಪು ಇಲ್ಲಿ ಚೇರ್ ಬೀಳಿಸ್ತೀನಿ ಅಂತ ನನಗೆ ಸುಮ್ಮನೆ ಹೆದರಿಸ್ತಾ ಇದ್ಲು. ನೀನೇ ವಾಶ್ ಮಾಡಿ ಇಡು ಅಂತಾರೆ. ಹಂಗಲೇನು ವಾಶ್ ಮಾಡ್ತಾರೆ, ನೀನು ವಾಶ್ ಮಾಡಬೇಕು. ಹಂಗೆಲ್ಲ ಬೀಳಿಸ್ಬಾರ್ದು ಬಿಡು. ಎಲ್ಲಿಗೆ ಹೋಗ್ತಿದ್ಯಮ್ಮ? ಎಲ್ಲಿಗೆ ಹೋಗ್ತಿದ್ಯಾ? ಚಿಕ್ಕಮ್ಮ ಹೆಂಗಿತ್ತಲ್ಲಿ ಆಯ್ತು. ಚಿಕ್ಕಮ್ಮ ಇಲ್ಲೈತೆ 3. ಇದು 1, ಇದು 3, ಇದು 1. ಹತ್ರ ಹೋದ್ರೆ ಗುದ್ದುತ್ತೆ. ದೂರ ನಿಂತ್ಕೊಂಡು ನೋಡಬೇಕು. ಇರುವೆ ಇದೆ, ಹಿಂದೆ ಬಾ. ಸಿ ಫಾರ್ ಕೌ. ಎಲ್ಲಿದೆ ಕೌ? ಇಲ್ಲೇ. ಕನ್ನಡದಲ್ಲಿ ಏನಂತಾರೆ? ಕೌವ ಕನ್ನಡದಲ್ಲಿ. ಎಲ್ಲರೂ ಊಟ ಮಾಡ್ಕೊಂಡು ತಂಪಾಗಿ ಕೂತಿದ್ದಾರೆ ನೋಡಿ ಬೇಬಿ. ಎಷ್ಟು ಕೂಲ್ ಅನ್ನಿಸ್ತಿದೆ. ಇಷ್ಟು ಬಿಸಿಲು ಇದ್ರೂ ಈ ಮರದ ಕೆಳಗಡೆ ಬಂದರೆ ಎಷ್ಟು ನೆರಳಿಗೆ. ಕುಂಬಳಕಾಯಿ ಬಳ್ಳಿ ನೋಡಿ, ನಾವು ಹಾಕಿದ್ರೆ ಬರೋದೇ ಇಲ್ಲ. ಇಲ್ಲಿ ಎಷ್ಟು ಚೆನ್ನಾಗಿ ಹಬ್ಬಿದೆ.
ಇಲ್ಲಿ ಕುಂಬಳಕಾಯಿ ಚಿಕ್ಕದಾಗೈತೆ. ಅದಕ್ಕೆ ಹಳ್ಳಿ ಕಡೆ ಮಣ್ಣು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಜಾಸ್ತಿ ಹೂಗಳು ಬಿಟ್ಬಿಟ್ಟೈತೆ. ಸೀನಿಯರ್ ಒಬ್ರು ಅಕ್ಕ ಅವ್ರ ಅಜ್ಜಿ ಇದರಲ್ಲಿ ಈ ಥರ ಹೂವಲ್ಲಿ ಒಂದು ಸರ ಮಾಡಿಕೊಟ್ಟಿದ್ರು. ಅದು ಹೇಗೆ ಅಂತ ಗೊತ್ತಿಲ್ಲ. ಬಟ್ ಈ ಹೂವು ನೋಡಿದಾಗೆಲ್ಲ ನನಗೆ ಅದೇ ನೆನಪಾಗುತ್ತೆ. ಇರು ಮಗಳೇ ತೋರಿಸ್ತೀನಿ, ಚೆನ್ನಾಗಿರುತ್ತೆ. ನಮ್ಮ ಕ್ವಾರ್ಟರ್ಸ್ ಎಲ್ಲ ನೋಡಿದ್ದೀನಿ ಅಲ್ಲಲ್ಲಿ. ನೋಡಿ ಈ ಥರ ಹೂವಲ್ಲಿ ಅವ್ರು ಈ ಥರ ಹೆಣ್ದಿ ಸರ ಮಾಡಿಕೊಟ್ಟಿದ್ರು. ತಗೋ ಬೇಬಿ. ನಿನ್ನ ಮಗಳಿಗೆ ಕೊಡು, ನನಗೇನು ಕೊಡ್ತೀಯ? ಐ ಲವ್ ಯು ಮುದ್ದಮ್ಮ. ನೀನು ಹೇಳು ಬೇಬಿ. ಐ ಲವ್ ಯು ಮುದ್ದಿ. ತಗೊಳ್ಳಿ ಮಗಳೇ. ಏನು ಹೇಳಬೇಕು? ಏನು ಹೇಳಬೇಕು? ಲಗೇಜ್ ಎಲ್ಲ ಇದೆ. ಹೌದು ಹೌದು ತಾನೇ. ಎಲ್ಲಿ ನವಿಲ್ ನೋಡಿ ಫ್ರೆಂಡ್ಸ್ ಹೇಗೆ ಓಡ್ತಾ ಇದೆ. 3 ಇದೆ. ಅಲ್ಲಿ ನೋಡ್ತಿದ್ದಾವಲ್ಲ. ಏನಮ್ಮ? ನಿತ್ತಿ ಮಾಮಂಗೆ ಕೊಟ್ಬಿಟ್ಟು ಹೋಗ್ಬೇಕು ಇವಾಗ ಕಾರ್ನ. ಯಾಕೆ? ಇದು ಯಾರ್ದು ಕಾರು? ನಿಮ್ದ? ಎಲ್ಲಿ ತಗೊಂಡಿದ್ರಿ? ಬೇಕು ಅಂತ ಹೇಳಿಲ್ವಾ ನನಗೆ ಇವಾಗ ಫೋನ್ ಮಾಡಿ ನನಗೆ ಕಾರ್ ಬೇಕು ಕೊಡಿ ಅಂತ? ಮಾಮ ಕೇಳ್ತು, ಅದಕ್ಕೆ ಹೋಗಿ ಇವಾಗ ಕಾರ್ ಬಿಟ್ಬಿಟ್ಟು ನಾಳೆ ಬಸ್ಸಲ್ಲಿ ಹೋಗೋಣ. ಹಾಂ ನಿಜ ಹೇಳು. ಮುದ್ದಮ್ಮಂಗೆ ಕಾರ್ ಅಂದರೆ ತುಂಬ ಇಷ್ಟ. ಬಸ್ಸಲ್ಲಿ ಹೋಗೋದು ಅಷ್ಟು ಇಷ್ಟಪಡಲ್ಲ. ಸೊ ನಾವು ಆವಾಗ ಊರಿಗೆ ಹೋಗಿದ್ದಾಗ ಏನಾದರೂ ಜಾಸ್ತಿ ಲಗೇಜ್ ಇದ್ದರೆ ಕಾರ್ನೇ ತೊಗೊಬಂದುಬಿಡ್ತೀವಿ. ನನ್ನ ತಮ್ಮ ಯಾವಾಗಾದರೂ ಬಂದಾಗ ತೊಗೊಂಡೋಗ್ತಾನೆ ಅಷ್ಟೇ. ಇವಾಗ ಊರಿಗೆ ಹೋಗ್ತಿದ್ದೀವಲ್ಲ, ಬಿಟ್ಟು ಬರ್ತೀವಿ, ಏನು ಯೂಸ್ ಇಲ್ಲ. ತೊಗೊಬಂದು ನಿಲ್ಸಿದ್ದು ಎಲ್ಲಿ ಜಾಗ ನಿಲ್ಸಿರ್ತೀವಿ ಅಲ್ಲೇ ಇರುತ್ತೆ. ನಾವು ಒಂದು ಸ್ವಲ್ಪನೂ ಹೊರಗಡೆ ತೆಗಿಯೋಕ್ಕೂ ಆಗಲ್ಲ ಬೆಂಗಳೂರಲ್ಲಿ. ಇಷ್ಟು ಟ್ರಾಫಿಕಲ್ಲಿ ಬೈಕಲ್ಲಿ ಹೋಗಿ ಬರೋದೇ ಸ್ವಲ್ಪ ಹಿಂಸೆ ಆಗುತ್ತೆ. ಇನ್ನು ಕಾರ್ ತೆಗೆದ್ರೆ ಇನ್ನೂ ದೊಡ್ಡ ಹಿಂಸೆ ಆಗುತ್ತೆ ಅಂತ ಹೇಳಿ ನಾವು ತೆಗಿಯೋಕ್ಕೆ ಹೋಗಲ್ಲ. ಊರ ಹತ್ತತ್ರ ಬರ್ತಿದ್ದಂಗೆ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ತುಂಬಾ ಬೇಜಾರಾಯಿತು. ಪಾಪ ಅವ್ರಿಗೆ ಯಾರಿಗೂ ಏನೂ ಆಗಿಲ್ಲ. ಗಾಡಿ ಮಾತ್ರ ಅದು ಹೆಂಗೆ ಅದ್ರೊಳಗಡೆ ಹೋಗಿ ಬಿತ್ತೋ ಗೊತ್ತಿಲ್ಲ. ಡೈರೆಕ್ಟ್ ರೋಡಲ್ಲಿ ಬರಬೇಕಾದ್ರೇ ಯಾವುದೇ ಗಾಡಿಗೆ ಟಚ್ ಆಗಿ ಈ ಕಡೆ ಬಂದು ಬಿದ್ದಿರೋದಲ್ಲ, ಯಾವುದಕ್ಕೂ ಆಕ್ಸಿಡೆಂಟ್ ಆಗಿಲ್ಲ. ಇದೇ ಗಾಡಿ ಓಡಿಸಿದವ್ರಿಗೆ ಪಾಪ ನೈಟ್ ನಿದ್ದೆಗಟ್ಟಿದ್ರಂತೆ. ಸೊ ಹಾಗಾಗಿ ಅದು ಸೈಡಲ್ಲಿ ರೋಡ್ ಎಲ್ಲ ಮಾಡಿದಾರಲ್ಲ, ಡಿವೈಡರು ಈ ಥರ ಇದೆಯಲ್ಲ, ಯೆಲ್ಲೋ ಕಲರ್ದು ಡಿವೈಡರ್ದು, ಅದ್ರ ಮೇಲೆ ಹತ್ತಿ ಜಂಪಾಗಿ ಬಿದ್ದಿದೆ. ಗಂಡ ಹೆಂಡತಿ ಇಬ್ಬರು ಇದ್ದರು. ಪಾಪ ಅವ್ರಿಗೇನೂ ಆಗಿಲ್ಲ. ಏರ್ ಬ್ಯಾಗ್ಸ್ ಎಲ್ಲ ಓಪನ್ ಆಗಿ ಅವ್ರು ಸೇಫಾಗಿದ್ದರು. ಅದೊಂದು ನಿದ್ದೆ ಬಂದರೆ ಒಂದು ಮುಖ ತೊಳ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ, ಇಲ್ಲ ಒಂದು ಅರ್ಧ ಗಂಟೆ ಮಲ್ಕೊಂಡೆ ಬಿಡಿ, ಜೀವಕ್ಕಿಂತ ಹೆಚ್ಚು ಅರ್ಧ ಗಂಟೆ ಮಲ್ಕೊಂಡೆ. ಅದಾದಮೇಲೆ ಲೇಟಾಗಿ ಹೋದರೆ ಏನಿಲ್ಲ ಅಲ್ವಾ. ಲೇಟಾಗಿ ಹೋಗ್ತಾರೆ ಅಂದರೆ ಒಂದು ಫಂಕ್ಷನ್ ಆಗಲಿ ಏನಾದರೂ ಆಗಲಿ ನಮ್ಮಿಂದ ಏನಾದರೂ ಇಲ್ಲ ತಾನೇ. ಒಂದು ½ ಆನ್ ಅವರ್ ಲೇಟ್ ಆದರೆ ಏನಾಗುತ್ತೆ, ಮಲ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಭಯ ಆಗುತ್ತೆ ನನಗಂತೂ. ಬೆಂಗಳೂರಿಂದ ನಮ್ಮೂರಿಗೆ ಬರೋಷ್ಟೊತ್ತಿಗೆ ಬಸ್ಸಲ್ಲಿ ಬಂದರೆ ಏನು ಅನಿಸಲ್ಲ, ಬಟ್ ಕಾರಲ್ಲಿ ಬರಬೇಕಾದ್ರೆ ಸ್ವಲ್ಪ ಭಯನೇ ಇರುತ್ತೆ. ಯಾವಾಗ ಏನಾಗುತ್ತೋ ಅಂತ ಹೇಳೋಕ್ಕಾಗಲ್ಲ. ನಾವು ನೆಟ್ಟಿಗೆ ಹೋಗ್ತಿದ್ರು ಅಕ್ಕಪಕ್ಕದವರು ಹೇಗೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ವ. ಸೊ ಹಾಗಾಗಿ ನಮ್ಮೂರಿಗೆ ಬಂದ್ವಿ. ಪಾಪು ಬಂದಾದಮೇಲೆ ಇಲ್ಲೇ ಹಾಲಲ್ಲಿ ಮಲ್ಕೋಬೇಕು ಅಂತ ಹೇಳಿ ನಮ್ಮ ಅಮ್ಮನ ಜೊತೆ ಚಾಪೆ ಎಲ್ಲ ಹಾಕಿಸ್ಕೊತಿದ್ದಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುದ್ದಮ್ಮ ಬೆಂಗಳೂರಲ್ಲಿದ್ದಾಗ ಸ್ವಲ್ಪ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿದ್ರು, ಅವಳು ಹೇಗೆ ಮಾತಾಡಿದ್ದಾಳೆ ಅಂತ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಅವ್ರಿಗೆ ರೂಮಲ್ಲಿ ಜಾಗ ಐತಲ್ಲ, ಅಲ್ಲಿ ಮಂಚದ ಮೇಲೆ ಮಲ್ಕೊತಾರೆ. ಅಮ್ಮಮ್ಮ ಮನೆ ರೂಮಲ್ಲಿ ಇದೆಯಲ್ಲ, ಅಲ್ಲಿ ಜಾಗ. ನೀನು ಹಾಲಲ್ಲಿ ಮಲ್ಕೋ.
ನೀನು ಲಾಸ್ಟ್ ಯಾರ ಚೋಟು ಜೊತೆ ಮಲ್ಕೋ. ಇವರೆಲ್ಲ ರೂಮಲ್ಲಿ ಮಲ್ಕೊಂತಾರೆ. ನಿತಿಮಮ್ಮ ರೂಮಲ್ಲಿ, ಹಿಂದೆ ರೂಮಲ್ಲಿ. ಅಮ್ಮ ಚೋಟು ಚಚ್ಚ ಮಂಕತ್ತೀನಿ, ಅಮ್ಮ ಚಚ್ಚ ಮಂಕತ್ತೀನಿ. ನಮ್ಮ ನೋಮಲ್ ಐತಲ್ಲ ಹಾಂ ಅಲ್ಲಿ ಅಲ್ಲಿ ನಾವು ರೆಸಾರ್ಟ್ಗೆ ಹೋಗ್ತೀವಿ, ನಾವು ಸ್ವಿಮ್ಮಿಂಗ್ ಮಾಡಕ್ ಹೋಗ್ತೀವಿ. ಪಪ್ಪ ಸ್ವಿಮ್ಮಿಂಗ್ ಮಾಡಕ್ ಕರ್ಕೊಂಡು ಹೋಗುತ್ತೆ ಕಾರಲ್ಲಿ. ಹೇಗೆ ಸ್ವಿಮ್ಮಿಂಗ್ ಮಾಡಿದೆ ನೀನು? ಯಾವ ಥರ? ಹೊಟ್ಟೆ ಬೇಕಂತ ಸಾಕಂಗ ಮಾಡಿದೆ ಸ್ವಿಮ್ಮಿಂಗಲ್ಲಿ. ಹೌದಾ? ಓಡಲ್ಲಿ ಓಡು ತಾತ ಇಲ್ಲ ಹೊಟ್ಟೆ ಬಿಕ್ಕಂದಿದ್ರು. ನಾನು ಹೊಟ್ಟೆ ಬಿಕ್ಕಂದಿದ್ದೆ, ಸ್ನಾನ ಮಾಡಿದೆ. ಪಪ್ಪ ಚುಚ್ಚ ಪಪ್ಪಗೆ ನೀರು ಹಾಕ್ತೆ ಹಂಗೆ ಪಪ್ಪಗೆ. ಎಲ್ಲಿ? ಅಲ್ಲಿ ಸ್ವಿಮ್ಮಿಂಗ್ ಶೂಯಲ್ಲಿ. ಸ್ವಿಮ್ಮಿಂಗ್ ಪೂಲ್ ಅಲ್ಲ? ಹಾಂ ಅದು. ಬಬ್ಲು ಅಣ್ಣ ಏನು ಮಾಡ್ತಿದ್ದ? ಬೊಬ್ಬಣ್ಣ ಸ್ವಿಮ್ಮಿಂಗ್ ಬರ್ತಿದ್ದ, ಚೋಟು ಸ್ವಿಮ್ಮಿಂಗ್ ಬರ್ತಿದ್ದ, ಅಮ್ಮ ಸ್ವಿಮ್ಮಿಂಗ್ ಬರ್ತಿದ್ದ, ನಾನು ಸ್ವಿಮ್ಮಿಂಗ್ ಮಾಡ್ತಿದ್ದೆ. ಪಪ್ಪ ಸ್ವಿಮ್ಮಿಂಗ್ ಮಾಡ್ತಿತ್ತು, ಪಪ್ಪ ಹಿಂಗೆ ಬರ್ತು. ಹೌದಾ? ಖುಷಿ ಆಯ್ತಾ ನಿನಗೆ ಸ್ವಿಮ್ಮಿಂಗ್ ಮಾಡಿ? ಮೈಸೂರು ಝೂ ಅಲ್ಲಿ ಏನೇನು ಇರುತ್ತೆ ಹೇಳು? ಶೇಕು, ಆಮೇಲೆ ಟೈಗರು, ಇದು ಪಾಲ ಏನಿತ್ತು? ಸಪ್ಪದಯ್ಯನಿತ್ತು. ಎಲಿಫೆಂಟ್ ಹೇಗಿರುತ್ತೆ ಹಂಗಾದ್ರೆ? ಸಣ್ಣಗಿರುತ್ತಾ? ಓಡಮ್ಮ ಇತ್ತಿತ್ತು, ಚಪ್ಪದು ಚಿಕ್ಕು ಮಾಡಿತ್ತಿತ್ತು. ಏನು? ಆನೆ ಚಿಕ್ಕು ಮಾಡಿತ್ತಿತ್ತು. ಹೌದಾ? ನೀನು ನೋಡಿದ್ಯಾ? ಏನಂತ ಆನೆ ನಿನಗೆ? ಇತ್ತಿತ್ತು ಅದು ಹ್ಞೂ. ಆನೆದು. ಏನಕ್ಕೆ ಆರ್ ಸಿ ಬಿ ಅಂತಿದ್ಯಾ? And that's a difficult thing to get away from. If you overall, I think the spin factor through the middle. ಏನಕ್ಕೆ? There's no due to speak of on the ground. ಇಷ್ಟನಾ ನಿಂಗೆ ಆರ್ ಸಿ ಬಿ? Expect the wicket to continue. So it's been fun watching this second half.